ರೀತಿಯಲ್ಲಿ ಒಂದು ಯಾತ್ರೆಯನ್ನು ಇಡೀ ದೇಶದಲ್ಲಿ ಮಾಡ್ಬೋದು ಅಂತೇಳಿ ಅದನ್ನು ಸಾಬೀತು ಮಾಡ್ತಾರೆ. ಈಗ ಪುನಃ ಅವರು ಈ ಯಾತ್ರೆಯನ್ನು ಮಣಿಪುರದಿಂದ ಪ್ರಾರಂಭ ಮಾಡಿದ್ದಾರೆ, ಮುಂಬೈವರೆಗೆ ಹೋಗ್ತಾರೆ. ನಿಮ್ಗೆ ಗೊತ್ತಿದೆ, ಮಣಿಪುರದಲ್ಲಿ ಅತ್ಯಂತ ವಿಶೇಷ ರೀತಿಯ ಗೊಂದಲ ನಡೀತಾರೆ. ಒಂದು ಜನಾಂಗದ ಹತ್ಯೆ ಇವತ್ತು ಅಲ್ಲಿ ನಡೀತಾರೆ. ಶಾಂತಿ ಇಲ್ಲ, ಸಮಾಧಾನ ಇಲ್ಲ. ಅಲ್ಲಿ ಅಂಥ ಒಂದು ಜಾಗದಿಂದ ಇವತ್ತು ಸ್ಥಾಪನೆ ಮಾಡಬೇಕನ್ನೋ ಉದ್ದೇಶ, ಶಾಂತಿ ಮಾಡಬೇಕನ್ನೋ ಉದ್ದೇಶ. ಮಣಿಪುರದಲ್ಲಿ ಶಾಂತಿಯುತವಾಗಿ ಅವರ ಜೋಡೋ ಯಾತ್ರೆಯನ್ನು ಕೈಗೊಂಡಿದ್ದಾರೆ, ಇದು ಯಶಸ್ವಿಯಾಗಿ. ಮಣಿಪುರದಂಥ ಗಲಭೆ ತುಂಬಿದಂಥ ಒಂದು ರಾಜ್ಯದಲ್ಲೇ ಅತ್ಯಂತ ಶಾಂತಿಯುತವಾಗಿ ಅವರು ಆ ಯಾತ್ರೆಯನ್ನು ನಡೆಸಬೇಕಾದ್ರೆ ಅವರು ಅಶಾಂತಿ ಅವರು ಹೋದ ಕಡೆ ಅಶಾಂತಿ ಆಗ್ತದೆ ಎಂಬುದಕ್ಕೆ ಯಾವ ಒಂದು ಪುರಾವೆ ಇತ್ತು ಕಡೆ. ಈಗ ಅಸ್ಸಾಮಿಗೆ ಬಂದಿದ್ದಾರೆ. ಅಸ್ಸಾಂನಲ್ಲಿ ಕೂಡ ಅವರ ಉದ್ದೇಶ ಅಂತ ಹೇಳಿದರೆ ಅಲ್ಲಿ ಆ ಭಾಗದಲ್ಲಿ ಆ ಶ್ರೀಮಂತ ಶಂಕರ್ ದೇವ್ ಅಂತೇಳಿ ಒಬ್ಬ ಅತ್ಯಂತ ದೊಡ್ಡ ಒಂದು ಕ್ರಾಂತಿಕಾರಿ, ಅಂದರೆ ಶಾಂತಿ ಸಮಾಧಾನದಿಂದ ಇವತ್ತು ರಾಷ್ಟ್ರದಲ್ಲಿ ಒಂದು ಮತವನ್ನು ಸ್ಥಾಪನೆ ಮಾಡಿದಂಥ ದೊಡ್ಡ ಮಹಾಪುರುಷ. ಅಂಥ ಒಬ್ಬ ಅವತಾರ ಪುರುಷದಂಥ ಶಂಕರ್ ಅವರ ಸ್ಥಾನಕ್ಕೆ ಅವರು ಹುಟ್ಟಿದ ಮತ್ತು ಅವರ ಆರಾಧನಾ ಸ್ಥಳಕ್ಕೆ ಭೇಟಿ ಕೊಡಬೇಕು ಅಂತೇಳಿ ಅವರು ಹೋದರೆ ಅಲ್ಲಿ ತಡೆ ಮಾಡಿದರು. ಅದು ತಡೆ ಮಾಡಿದಾಗ ಅವರು ಬಲಾತ್ಕಾರವಾಗಿ ಅಥವಾ ಧೈರ್ಯವಾಗಿ ಅವರು ಹೋಗ್ಬೋದಿತ್ತು. ರಾಹುಲ್ ಗಾಂಧಿ ಹೋಗಲಿಲ್ಲ. ಶಾಂತಿ ಭಂಗ ಮಾಡಿ ನನ್ನ ಯಾತ್ರೆ ನಡೀಬಾರ್ದು ಎಂಬ ಏಕೈಕ ಉದ್ದೇಶದಿಂದ ಅವರು ಅಸ್ಸಾಂನಲ್ಲಿ ಕೂಡ ಆ ಶ್ರೀಮಂತ ಅವರ ಒಂದು ಕೆಲಸ ಅಸ್ಸಾಂ ರಾಜ್ಯದಲ್ಲಿದೆ. ಅದೇ ಪ್ರಕಾರ ಅಸ್ಸಾಂನಲ್ಲಿ ಯಾತ್ರೆ ಮಾಡ್ತಾ ಇರುವಾಗ ಅಲ್ಲಿ ಕೂಡ ತಡೆ ಮಾಡಿ ಇಲ್ಲಿ ಶಾಂತಿ ಭಂಗ ಆಗ್ತದೆ. ಶಾಂತಿ ಭಂಗ ಮಾಡಿದಂಥ ಉದಾಹರಣೆ ಎಲ್ಲಿದೆ? ಅಲ್ಲಿ ಹಿಂದೆ ಜೋಡೋ ಯಾತ್ರೆ ಮಾಡುವಾಗ ಶಾಂತಿ ಭಂಗ ಆಗಲಿಲ್ಲ, ಎಲ್ಲಿಯೂ ಕೊಲೆ ದರೋಡೆಗಳಾಗಲಿಲ್ಲ. ಆದರೆ ನಿಮಗೆ ಗೊತ್ತಿದೆ, ಈ ಅಯೋಧ್ಯ ಯಾತ್ರೆಯ ಒಂದು ಸಂದರ್ಭದಲ್ಲಿ ಎಲ್ಲಿ ಆ ಯಾತ್ರೆ ಹೋಯಿತೋ ಅಲ್ಲಿ ಗಲಭೆ ಆಗಿದೆ, ಕೊಲೆ ಆಗಿದೆ, ಒಂದು ದೌರ್ಜನ್ಯ ಆಗಿದೆ. ಆ ರೀತಿಯ ಯಾತ್ರೆ ಇದಲ್ಲ. ಇದು ಕಾಂಗ್ರೆಸ್ಸಿನ ಯಾತ್ರೆ, ಗಾಂಧಿ ಯಾತ್ರೆ ಮತ್ತು ಶಾಂತಿ ಯಾತ್ರೆ, ಶ್ರೀರಾಮಚಂದ್ರನ ಯಾತ್ರೆ. ಅಂಥ ಒಂದು ಯಾತ್ರೆಯನ್ನು ನಡೆಸತಕ್ಕಂಥ ಇವರನ್ನು ಅಲ್ಲಿ ಹೋಗಬಾರ್ದು ಅಂತ ಮಾಡಿದ್ರು. ಅವರು ಪ್ರತಿಭಟನೆ ಮಾಡಿ ರಾಹುಲ್ ಗಾಂಧಿ ಅವರು 2 ಗಂಟೆಗಳ ಕಾಲ ಅಲ್ಲಿ ಕೂತರು, ಧರಣಿ ಮಾಡಿದ್ರು. ಆದರೂ ಕೂಡ ಇವರಿಗೆ ಸಮಾಧಾನ ಆಗಲಿಲ್ಲ, ಮತ್ತು ಹೋಗಬಾರ್ದು ಅಂತೇಳಿ ತಡೆ ಮಾಡಿ. ಆದ್ದರಿಂದ ಇಂಥ ದೌರ್ಜನ್ಯ ಇನ್ನೂ ಬಹುಶಃ ನನಗೆ ಅನಿಸದೆ ಇದು ನೇರವಾಗಿ ಈ ತಡೆ ಮಾಡಬೇಕು, ಆತಂಕ ಮಾಡಬೇಕು. ಅವರ ಯಾತ್ರೆ ನ್ಯಾಯ ಯಾತ್ರೆ ಅದು ಯಶಸ್ಸು ಆಗಬಾರ್ದು ಎಂಬ ಒಂದು ಉದ್ದೇಶ ನರೇಂದ್ರ ಮೋದಿ ಅವರದ್ದೇ ಉದ್ದೇಶ. ಅವರ ಆದೇಶ ಪ್ರಕಾರ ಅಲ್ಲಿ ಇರತಕ್ಕಂಥ ಯಾರು ಮುಖ್ಯಮಂತ್ರಿ ಇದ್ದಾರೆ, ಶ್ರೀಮಂತು, ಅವನು ಏನು ಮಾಡ್ತಾನೆ ಅಂತ ಹೇಳಿದ್ರೆ ತಡೆ ಮಾಡ್ತಾನೆ. ಅವ್ರು ಯಾವಲ್ಲ 25, 30, 40 ವರ್ಷಗಳ ಕಾಲ ಕಾಂಗ್ರೆಸ್ನಲ್ಲಿ ಅಧಿಕಾರವನ್ನು ಅನುಭವಿಸಿ ಕಾಂಗ್ರೆಸ್ನಲ್ಲಿ ಸುಖವಾಗಿದ್ದು ಈಗ ಮತ್ತೆ BJPಗೆ ಹೋದಂಥ ಮನುಷ್ಯ. ಅಂಥವನು ಇವತ್ತು ನಮ್ಮ ರಾಹುಲ್ ಗಾಂಧಿಯವರನ್ನು ತಡೆದು ಇವತ್ತು ರಾಹುಲ್ ಗಾಂಧಿಯವರ ದಿನನಿತ್ಯ ಭೇಟಿಯಾಗಬೇಕು ಅಂತೇಳಿ ಹಾತೊರೆ ಇಟ್ಟಿದ್ದೇವ. ಇವತ್ತು ಅವರನ್ನೇ ವಿಶೇಷವಾಗಿ ಬಲಾತ್ಕಾರ ಮಾಡಿ ಮುಂದೆ ಯಾತ್ರೆ ಮಾಡಬಾರ್ದು ಅಂತೇಳಿ ಹೊರಟಿದೆ. ಆದರೆ ಇದು ಯಶಸ್ವಿ ಆಗುವುದಿಲ್ಲ. ರಾಹುಲ್ ಗಾಂಧಿಯವರು ಅವರಲ್ಲಿ ಆ ಛಲ ಇದೆ, ಶಾಂತಿ ಸಮಾಧಾನ ಇದೆ, ಸಹಿಷ್ಣುತೆ ಇದೆ. ಆದರೆ ಅದು ಯಾವ ನರೇಂದ್ರ ಮೋದಿ ಅವರ ಅಸಹಿಷ್ಣುತೆ ಏನು ಅವರು ಗುಜರಾತ್ನಲ್ಲಿ ತೋರಿಸಿಕೊಟ್ಟು ಮುಖ್ಯಮಂತ್ರಿ ಇರುವಾಗ, ಅದೇ ರೀತಿಯಲ್ಲಿ ರಾಷ್ಟ್ರದ ಆಡಳಿತ ಪ್ರಧಾನಿ ಆದ ಮೇಲೆ ಕೂಡ ಏನು ಅಲ್ಲಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ಅದಕ್ಕೆ ಯಾರೂ ಕೂಡ ಬಗ್ಗುವವರಿಲ್ಲ. ಅದು ಇವತ್ತು ಶಾಂತಿ ಸಮಾಧಾನ, ಮಹಾತ್ಮ ಗಾಂಧಿಯವರ ಸತ್ಯಾಗ್ರಹದ ಏನು ಒಂದು ಸಿದ್ಧಾಂತ ಇದೆ, ಸೂತ್ರ ಇದೆ, ಅದನ್ನೇ ನಂಬಿಕೊಂಡು ಬಂದಂಥ ರಾಹುಲ್ ಗಾಂಧಿಯವರು, ಕಾಂಗ್ರೆಸ್ ಪಕ್ಷ, ನಾವು ಶಾಂತಿಯುತವಾಗಿ ಇಂಥ ದೌರ್ಜನ್ಯಗಳನ್ನು ಎದುರಿಸ್ತೇವೆ. ಅದೇ ರೀತಿಯಲ್ಲಿ ಶಾಂತಿಯುತವಾಗಿ ಇಡೀ ದೇಶದಲ್ಲಿ ಇವತ್ತಿನ ದಿವಸ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಒಂದು ಶಾಂತಿಯುತವಾದಂಥ ಪ್ರತಿಭಟನೆಯನ್ನು ನಾವು ಮಾಡಿದ್ದೇವೆ, ಇಲ್ಲಿ ಕೂಡ ಮಾಡ್ತಾ ಇದ್ದೇವೆ. ಇದು ಇಂಥ ದೌರ್ಜನ್ಯ ಪ್ರಜಾಪ್ರಭುತ್ವದ ಪದ್ಧತಿ ಪ್ರಕಾರ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಈ BJPಯ ಸರ್ಕಾರಕ್ಕೆ ಶಾಂತಿ ಇರಬೇಕು, ಸಮಾಧಾನ ಇರಬೇಕು. ಅಶಾಂತಿ ಮತ್ತು ಗಲಭೆಯನ್ನು ಮುಂದುವರೆತಕ್ಕಂಥ ಅವರ ಪ್ರವೃತ್ತಿಯನ್ನು ನಾವು ಇವತ್ತು ಖಂಡಿತವಾಗಿ ಕೂಡ ಖಂಡಿಸ್ತೇವೆ.